ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಪ್ರತಿದಿನವೂ ಉಪಯೋಗಿಸುವಂಥ ಒಂದು ಮಹಾಲಕ್ಷ್ಮಿಯ ಪ್ರತಿರೂಪ, ಮಹಾಲಕ್ಷ್ಮಿಯ ಸಂಕೇತ ಅಂತಲೇ ಹೇಳುವ ಪೊರಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೊಸ ಪೊರಕೆಯನ್ನು ನಾವು ಯಾವ ದಿನ ಖರೀದಿ ಮಾಡಬೇಕು ಮತ್ತು ಈ ಒಂದು ಪೊರಕೆಯನ್ನು ಯಾವ ಒಂದು ಜಾಗದಲ್ಲಿ ನಾವು ಬಚ್ಚಿಡಬೇಕು ಮತ್ತು ಉಪಯೋಗಿಸಿ ಹಳೆಯ ಪೊರಕೆಯನ್ನು ಯಾವ ದಿನ ಮನೆಯಿಂದ ಹೊರಗಡೆ ಹಾಕಬೇಕು ಮತ್ತು ಯಾವ ದಿನ ಹಾಕಬಾರ್ದು, ಇದಿಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಿಳಿಯೋದು ನಾವು ಮಾಡುವಂಥ ಈ ಒಂದು ಪೊರಕೆಯ ವಿಷಯದಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ಪೊರಕೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಉಪಯೋಗಿಸುವಂಥ ಒಂದು ವಸ್ತು. ಯಾಕಂದರೆ ಈ ಪೊರಕೆ ಇಲ್ಲ ಅಂತಂದರೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸೋದಕ್ಕೆ ಆಗೋದಿಲ್ಲ. ಮನಸ್ಸು ಎರಡೂ ಸ್ವಚ್ಛವಾಗಿದ್ದಲ್ಲಿ ಮಹಾಲಕ್ಷ್ಮಿ ಖಂಡಿತ ನೆಲೆಸಿರ್ತಾಳೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ನಾವು ಈ ಒಂದು ಪೊರಕೆಯನ್ನು ಯಾವಾಗ ತರಬೇಕು ಅಂತಂದರೆ, ಶನಿವಾರ, ಮಂಗಳವಾರ ಮತ್ತು ಭಾನುವಾರದ ದಿನ ಈ ಒಂದು ಪೊರಕೆಯನ್ನು ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಚಂದ್ರ ಏನಿರುತ್ತಲ್ಲ, ಅಮಾವಾಸ್ಯೆ ಆದಮೇಲೆ ಚಂದ್ರ ನಮಗೆ ಯಾವಾಗ ದೊಡ್ಡದಾಗ್ತಾ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಪೊರಕೆಯನ್ನು ಖರೀದಿ ಮಾಡಬೇಕಾಗುತ್ತೆ. ಆದರೆ ದಯವಿಟ್ಟು ಅಮಾವಾಸ್ಯೆ ದಿವಸ ಖರೀದಿ ಮಾಡಬಾರ್ದು, ಹುಣ್ಣಿಮೆ ದಿವಸನೂ ಈ ಒಂದು ಪೊರಕೆಯನ್ನು ಖರೀದಿ ಮಾಡಬಾರ್ದು. ಮತ್ತು ಈ ಚಂದ್ರ ಏನು ಕ್ಷೀಣಿಸ್ತಾ ಬರ್ತಾನಲ್ಲ, ಆ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಪೊರಕೆಯನ್ನು ಖರೀದಿ ಮಾಡಬಾರ್ದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಮನೆಯನ್ನು ಸ್ವಚ್ಛಗೊಳಿಸಿದಂಥ ಈ ಒಂದು ಪೊರಕೆ ಅಥವಾ ಕಸಬರಿಗೆ ಅಂತ ಕರಿತೀವಲ್ಲ, ಅದನ್ನು ನಮ್ಮ ಮನೆಯ ಕುಬೇರ ಮೂಲೆಯಲ್ಲಿ, ಅಂದರೆ ಕುಬೇರನ ದಿಕ್ಕು ಇರುತ್ತಲ್ಲ ಮನೆಯಲ್ಲಿ, ಆ ಒಂದು ದಿಕ್ಕಿನಲ್ಲಿ ಯಾರಿಗೂ ಕಾಣದಂಗೆ ನಾವು ಹಣಕಾಸು, ಒಡವೆ, ಈ ರೀತಿಯಾದಂಥ ಬೆಲೆ ಬಾಳುವ ವಸ್ತುಗಳನ್ನ ಯಾವ ರೀತಿ ಭದ್ರಪಡಿಸಿ ಯಾರಿಗೂ ಕಾಣದೆ ಹಾಗೆ ಇಟ್ಕೊಳ್ತೀವಲ್ಲ, ಅದೇ ರೀತಿ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವ ಮಹಾಲಕ್ಷ್ಮಿಯ ಪ್ರತಿರೂಪವಾದ ಈ ಒಂದು ಕಸಬರಿಗೆಯನ್ನು ಅದೇ ರೀತಿ ನಾವು ಬಚ್ಚಿಡಬೇಕಾಗುತ್ತೆ. ಇದು ಬೇರೆಯವ್ರ ಕಣ್ಣಿಗೆ ಕಾಣಬಾರ್ದು ಸ್ನೇಹಿತರೆ. ಮತ್ತು ಅಷ್ಟೇ ಅಲ್ಲದೆ ನಾವು ಉಪಯೋಗಿಸಿ ಹಳೆಯದಾದಂಥ ಒಂದು ಪೊರಕೆ, ಅಂದರೆ ಹಳೆ ಪೊರಕೆಯನ್ನು ಅದನ್ನು ಯಾವಾಗ ಸಿಕ್ಕಿದರೆ ಆವಾಗ, ಎಲ್ಲಂದರೆ ಅಲ್ಲಿ ಹಾಕಬಾರ್ದು ಸ್ನೇಹಿತರೆ. ಅದನ್ನು ಯಾವುದೇ ಕಾರಣಕ್ಕೂ ಹಳೆಯ ಪೊರಕೆಯನ್ನು ಗುರುವಾರದ ದಿವಸ ಮತ್ತು ಶುಕ್ರವಾರದ ದಿವಸ, ಮಂಗಳವಾರದ ದಿವಸ ಹಳೆಯ ಅಂದರೆ ಮನೆಯನ್ನು ಗುಡಿಸಿ ಸ್ವಚ್ಛಗೊಳಿಸಿ ಹಳೆಯದಾದ ಒಂದು ಕಸಬರಿಕೆಯನ್ನು ಹೊರಗಡೆ ಹಾಕಬಾರ್ದು ಸ್ನೇಹಿತರೆ. ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಸಹ ಕಸಬರಿಗೆಯನ್ನು ಹಾಕಬಾರ್ದು. ಅಷ್ಟೇ ಅಲ್ಲದೆ ಈ ಹಳೆಯ ಕಸಬರಿಗೆಯನ್ನು ಎಲ್ಲಂದರೆ ಅಲ್ಲಿ ನಾವು ಬಿಸಾಡಬಾರ್ದು. ಸ್ವಲ್ಪ ಯಾವುದಾದ್ರೂ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ತೊಗೊಂಡೋಗಿ ಹಾಕಂದರೆ ತುಂಬಾ ಒಳ್ಳೆಯದು. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಪೊರಕೆಯನ್ನು ಎಲ್ಲಂದರೆ ಅಲ್ಲಿ ಇಡೋದು, ಹೆಂಗಂದರೆ ಹಂಗೆ ಹಾಕೋದು, ಮತ್ತು ನಾವು ಕಸ ಹೊಡಿತಾ ಇರ್ತೀವಿ, ಸಡನ್ನಾಗಿ ಏನೋ ಕೆಲಸ ಬರುತ್ತೆ, ಅದನ್ನು ಮಧ್ಯದಲ್ಲಿ ಅಲ್ಲೇ ಇಟ್ಟುಬಿಟ್ಟು ಹೋಗೋದು, ಅದನ್ನು ಯಾರಾದರೂ ದಾಟೋದು, ಇಂಥ ತಪ್ಪುಗಳನ್ನ ಆದಷ್ಟು ಮಾಡಬಾರ್ದು. ಇನ್ನು ಮುಖ್ಯವಾಗಿ ಕೆಲವೊಬ್ಬರು ಮನೆಗಳಲ್ಲಿ ಈಗ ತಲೆ ಬಾಚ್ಕೊಂಡಿರ್ತಾರೆ ಅಥವಾ ಬೇರೆ ಏನೋ ಒಂದು ಕೆಲಸ ಮಾಡಿರ್ತಾರೆ, ಅದೇ ಕೈಯಲ್ಲಿ ಬಂದು ಪೊರಕೆಯನ್ನು ಮುಟ್ಟಬಾರ್ದು ಸ್ನೇಹಿತರೆ. ಮತ್ತು ಸಾಯಂಕಾಲ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ನಾವು ಕಸವನ್ನು ತೆಗಿಬೇಕು. ಮತ್ತು ಸಾಯಂಕಾಲ ಸೂರ್ಯ ಅಸ್ತದ ಒಳಗಡೆ ನಾವು ಕಸವನ್ನು ಮನೆಯಿಂದ ಹೊರಗಡೆ ಹಾಕಬೇಕು. ಸೂರ್ಯ ಅಸ್ತ ಆದ ನಂತರ ಯಾವುದೇ ಕಾರಣಕ್ಕೂ ಮನೆಯಿಂದ ಈ ಒಂದು ಕಸಬರಿಗೆಯನ್ನು ಹೊರಗಡೆ ತಗೊಂಡು ಹೋಗಬಾರ್ದು ನಾವು. ಹಾಗಾಗಿ ಅದಕ್ಕಿಂತ ಮುಂಚೆನೇ ಈ ಎಲ್ಲ ಕೆಲಸಗಳನ್ನ ಮುಗಿಸಬೇಕಾಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಒಂದು ಪೊರಕೆಯನ್ನು, ನಮ್ಮ ಮನೆಯ ಪೊರಕೆಯನ್ನು ಬೇರೆಯವರ ಕೈಗೆ ಯಾವತ್ತಿಗೂ ನಾವು ಕೊಡಬಾರ್ದಂತೆ. ಯಾಕಂತಂದರೆ ನಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಾಳೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ.
ಹಾಗಾಗಿ ನಾವು ಯಾವುದೇ ವಸ್ತುಗಳನ್ನ ಕೊಟ್ಟರೂ ಕೆಲವೊಂದಿಷ್ಟು ವಸ್ತುಗಳನ್ನ ಬೇರೆಯವ್ರಿಗೆ ಕೊಡಬಾರ್ದು ಅಂತಲೂ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಮಹಾಲಕ್ಷ್ಮಿಯ ಪ್ರತಿರೂಪವಾದಂಥ ಈ ಪೊರಕೆಯನ್ನು ನಾವು ಬೇರೆಯವ್ರಿಗೆ ಕೊಡಲೇಬಾರ್ದು. ನಮ್ಮ ಮನೆಯ ಕಸವನ್ನು ಗುಡಿಸಿದಂಥ ಒಂದು ಪೊರಕೆಯನ್ನು ಯಾರಿಗೂ ಸಹ ನಾವು ಕೊಡಬಾರ್ದು. ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ಒಂದು ಪೊರಕೆಯನ್ನು ನಾವು ಬಳಸಿರ್ತೀವಲ್ಲ ಅಂಥ ಪೊರಕೆಯನ್ನು ಬೇರೆಯ ಮನೆಗಳಿಗೆ ನಾವು ಹೋಗಬೇಕಾದಾಗ ಹಳೆ ಮನೆಯಲ್ಲಿ ಬಿಟ್ಟು ಹೋಗಬಾರ್ದು. ಅಂದರೆ ಈಗ ಬಾಡಿಗೆ ಮನೆ ಚೇಂಜ್ ಮಾಡ್ತಾ ಇರ್ತೀವಿ, ಆ ಮನೆಯಲ್ಲಿ ಬಳಸಿರ್ತೀವಿ, ಆ ಕಸಬರಿಗೆಯನ್ನು ಅಲ್ಲೇ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಯಾವ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ಮತ್ತು ಇನ್ನು ಒಂದು ಕಸಬರಿಗೆಯನ್ನು ನಾವು ತುಂಬ ದಿವಸ ಉಪಯೋಗಿಸಿರ್ತೀವಿ, ಅದೆಲ್ಲ ಮುರಿದೋಗಿರುತ್ತೆ, ಅಂಥ ಕಸಬರಿಗೆಯನ್ನು ಸಹ ತುಂಬ ದಿನ ಉಪಯೋಗಿಸ್ಬಾರ್ದು ಸ್ನೇಹಿತರೆ. ಇನ್ನು ನಾವು ಮನೆಯನ್ನು ಪ್ರತಿದಿನ ಕ್ಲೀನ್ ಮಾಡಿದಂಥ ಪೊರಕೆ ಹೊಸದಿದ್ದು ಅದು ಸ್ವಲ್ಪ ಗಲೀಜಾಗಿದ್ದರೆ ಅದನ್ನು ನಾವು ಬುಧವಾರ ದಿವಸ ಮಧ್ಯಾಹ್ನ 12 ಗಂಟೆ ಒಳಗಡೆ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನನಗೆ ಗೊತ್ತಿರುವಷ್ಟು, ನಾನು ಫಾಲೋ ಮಾಡುವಷ್ಟು ಅಂತ ಒಂದು ಕಸಬರಿಗೆಯ ಒಂದು ಟಿಪ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.